ಮಾತಾಡಬಾರ್ದು ಬಿಡು ಅಂತೀವಿ. ಆದ್ರೂ ಮಾತಾಡ್ದಂಗೆ ಇರೋಕ್ಕಾಗಲ್ಲ. ಸುಮ್ಮನೆ ಅವಳ ಹತ್ರ ಜಗಳ ಮಾಡ್ಕೊಂಬಂದಂಗಾಯ್ತು. ಎಲ್ಲ ಮಾತಾಡಿದ್ದು ಜಗಳ ಎಲ್ಲ ಆಗಿದ್ದಾದ್ಮೇಲೆ ಯಾಕಾದ್ರೂ ಮಾತಾಡಿದ್ವು, ಯಾಕಾದ್ರೂ ನಾನು ಮಾತಾಡಿದ್ನೋ, ಸುಮ್ಮನೆ ಬಂದರೂ ಬರ್ಬೋದಾಗಿತ್ತು ಅಂತ ಅನಿಸುತ್ತೆ. ಯಾಕೆ ಇವಾಗ ಸುಮ್ಮನೆ ನಮ್ಮ ಅಮ್ಮಂತಾಗಿ ಏನೂ ಹೇಳಲ್ಲ. ಅಮ್ಮ ಏನು ಮಾಡ್ತಾಯಿತ್ತೋ ಏನೋ. ಅಮ್ಮನೂ ಅಪ್ಪನೂ ಮಾತಾಡಿಸ್ಕೊಂಡು ಆಮೇಲೆ ಹೋಗ್ತೀನಿ. ಮಾನ್ವಿತನ ಮಾತಾಡಿಸ್ಕೊಂಡು ಮಾನ್ವಿತರ ಮನೆ ಹತ್ರ ಹೋಗಿ ಆಮೇಲೆ ಅವ್ರನ್ನ ಮಾತಾಡಿಸ್ಕೊಂಡು ಹೋಗ್ತೀನಿ. ಇರ್ತೀನಿ. ನಾಳೆಗೆ ಹೋಗ್ತೀನಿ. ತನ್ವಿತಂಗೆ ಹೇಳಿದ್ದೀನಿ ಫೋನ್ ಮಾಡಿ. ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ಕಾಲ್ ಮಾಡಿದ್ಲು. ನಾಳೆಗೆ ಬರ್ತೀನಿ ಕಣಮ್ಮ ಅಂತ ಹೇಳಿದ್ದೀನಿ. ಹೆಂಗಲ್ಲ ಅವ ಖುಷಿ, ಇಬ್ರು ಚೆನ್ನಾಗಿ ಮಾತಾಡ್ಸಿದ್ರು. ಅಮ್ಮ ಅಮ್ಮಗೆ ಹೇಳಿರ್ಲಿಲ್ಲ ನಾನು ಬರ್ತೀನಿ ಅಂತ. ಸಡನ್ನಾಗಿ ಬಂದಿದ್ದೀನಿ. ಥರ ಅಮ್ಮಗೆ ಸರ್ಪ್ರೈಸ್ ಆದಂಗೆ ಆಗ್ಬಿಡುತ್ತೆ. ಯಾಕೆ ಜಗಳಾಡಿರೋದು, ಯಾಕೆ ಹೇಳಕ್ಕೆ ಹೋಗಲ್ಲ ಅಮ್ಮ ಇಂತಾಗೆ. ಅಮ್ಮ ಒಳಗೆ ಇರುತ್ತಲ್ಲ, ದೊಡ್ಡ ಮನೆಗೂ ಹತ್ಕೂ ಹೊರಗೆ ಆತನ ಬಾಯಿಗೆ ಆದರೆ ಕೇಳಿಸೋದೇ ಇಲ್ಲ ಅಮ್ಮಗೆ ಒಳಕ್ಕೆ. ಅಮ್ಮ 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 ಯಾರ ಬಂದವ್ರೆ? ಯಾಕೆ ಸೆನಕ್ಕಿಲ್ಲ, ಚಿಂತೆ ಆಗ್ಬಿಟ್ಟೈತೆ ನನಗಂತೂ. ಯಾರು ಬರ್ರಿ, ಇಲ್ಲೊಳಗಿದ್ದೀನಿ. ಯಾರು? ನಾನು ಕಣಮ್ಮ, ಋತು. ಯಾಕಮ್ಮ ಹುಷಾರಿಲ್ವಾ ಋತಮ್ಮ? ಯಾವಾಗ ಬಂದೆ? ಬಾರಮ್ಮ ಬಾ. ಹಿಂಗೆ ಯಾಕೋ ಸೆನಕ್ಕಿಲ್ಲ ಕಣಮ್ಮ. ಅದಾಗಿದ್ದಲ್ಲ, ಹಿಂದೆ ಸುಳ್ವಾಗ್ಬಿಟ್ಟೈತೆ. ವ್ಯಾಪಾರಲ್ಲ ಏನಿಲ್ಲ. ಹೋಗಿ ರಾತ್ರಿ ಎಲ್ಲ ನಿದ್ದಿಲ್ಲ ಕಣಮ್ಮ. ಯಾಕನ ಹೋಗಿ ರಾತ್ರಿ ಎಲ್ಲ ನಿದ್ದೆ ಬರಲ್ಲ. ಯಾಕೆ ಒಂಥರ ಕೈ ಕಾಲೆಲ್ಲ ಸುಸ್ತು. ಬೇಡ ಕಣಮ್ಮ, ರಾತ್ರಿ ಎಲ್ಲ ಚಳಿ ಜ್ವರ. ಅಯ್ಯೋ ಯಾಕನ ಎದಾಳಕ್ಕಾಗಲ್ಲ ಕಣಮ್ಮ. ಹಂಗೆ ಕಾಯಿಲೆ ಆದಂಗೆ ಆಗ್ಬಿಟ್ಟೈತೆ ಹೋಗತ್ತ. ಅಯ್ಯೋ ಹೌದೇನಮ್ಮ, ಫೋನ್ ಮಾಡೋಣ ಮಾತು ಹೇಳಲಿಲ್ಲ ನನಗೆ. ಹೇಳೋಣ ಏನೋ ಬಿಡಮ್ಮ ಅಂತ ನಾನು ಸುಮ್ಮನೆ ಕೇಳಿದ್ದೆ. ಯಾತು ಮಾಡೋಕ್ಕೆ ಹೋಗಲಿಲ್ಲ. ನಿಮ್ಮಪ್ಪ ಹೋಟ್ಲಾಗ ಇಡ್ಲಿ ತಂದಿತ್ತು, ತಿಂದೆ. ಹೋಗು, ನಮಗಂತೂ ವ್ಯಾಪಾರ ಆಗಲ್ಲ ಕಣಮ್ಮ, ವ್ಯಾಪಾರ ಆಗಲ್ಲ, ಏನಿಲ್ಲ. ಮತ್ತೆ ನಾನಂತ ಅಮ್ಮನಿಗೆ ಯಾಕೆ ಗಾಡಿ ಕೊಡಿಸಿ ಕೆಲ್ಸಕ್ಕೆ ಕರ್ಕೊಂಡೆ. ಏನು ಮಾಡೋದು ಏನೋ ಅಮ್ಮಂಗೆ ಆಗ್ಬಿಟ್ಟೈತಿ. ಹೋಗಿ ಅಯ್ಯಪ್ಪನ ಯಾಕಮ್ಮ ಕೆಲ್ಸಕ್ಕೆ ಕರ್ಕೊಂಡ್ರಿ ನೀವು? ಹೋಗತ್ತ ಸಂಗೀತ ಆತ ಮೇಲೆ ಸಿಟ್ಟಿಗೆ ಅವ್ರನ್ನೂ ಕರ್ಕೊಂಡಿದ್ದೀರಾ. ಕರ್ಕೊಂಡಮ್ಮ ಈಗ ಗೋರ್ಬೇಡ ಅಂತ ಹೇಳೋಕ್ಕೂ ಆಗಲ್ಲ, ಅವನ ಹತ್ರ ಬೈಕು ಇಸ್ಕೊಂಬಕ್ಕಾಗಲ್ಲ. ನಾನು ನಿಮ್ಮ ಅಪ್ಪಗೆ ಹೇಳಿದ್ದೀನಿ ಗಾಡಿ ವಾಪಸ್ ಇಸ್ಕೊಳಪ್ಪ ಅಂತ. ಎಲ್ಲಿ ನಿಮ್ಮ ಅಜ್ಜಿನೂ ನಿಮ್ಮ ತಾತ ಕುಕ್ಕಂಡವ್ರ ಮೊರ ಕುಕ್ಕಂಡು ಮಾತಾಡ್ತಾ ಇದ್ದಾರೆ. ಅದೇ ತಾತ ಹಾಲು ಕರೆದಿರಲಿಲ್ಲ, ತಾಂಬ ಹಾಲು ಕರಿತೀನಿ ಅಂತೂ, ಅದಕ್ಕೆ ಹೊರ ಕುಕ್ಕಂಡವ್ರೇನು. ಅಲ್ಲ ಕಣಮ್ಮ, ಅಪ್ಪಗೆ ಹೇಳಿ ಸುಮ್ಮನೆ ವಾಪಸ್ ಇಸ್ಕೊಂಡು ಕೆಲ್ಸಕ್ಕೆ ಬರಬೇಡಪ್ಪ ಅಂತೇಳಿ ಹೇಳು ಅಂತನ್ನು. ಅದಕ್ಕೇನಂತ ಏನು ಅವ್ರದ್ದೇನೇನೇನು ಎದ್ರಕಮ್ಮ ಅಂತದ್ದೇನಿಲ್ಲ. ಸುಮ್ಮನೆ ಬರಬೇಡಪ್ಪ ನಿನ್ನ ಕೆಲ್ಸಕ್ಕೆ ಅಂತ ಹೇಳಿ ಗಾಡಿ ಇಸ್ಕೊಳ್ರಿ. ಸುಮ್ಮನೆ ಗಾಡಿ ಪುಕ್ಸಟ್ಟೆ ಗಾಡಿ ಏನಕ್ಕೆ ತಗೊಂಡು ಸುಮ್ಮನೆ ಕೈ ಬಿಡ್ತೀರಾ? ಮತ್ತು ನಿಮ್ಮ ಅಪ್ಪಗೆ ನಾನು ಅದನ್ನೇ ಹೇಳಿರೋದು. ನನಗಂತೂ ಈಗಳಮ್ಮ ಸ್ಯಾನಕ್ಕಿಲ್ಲ, ಯಾಕನ ಒಂಥರ ಸುಸ್ತಾಗ್ತೈತೆ. ಅದು ಯಾಕೆ ಹಂಗೆ ಆಗ್ತೈತೆ ಏನೋ ಗೊತ್ತಿಲ್ಲ. ಎದ್ದಳಕ್ಕಾಗಲ್ಲ, ಕುಕ್ಕಮ್ಮಕ್ಕಾಗಲ್ಲ, ಹಂಗಾಗ್ಬಿಟ್ಟೈತೆ. ಯಾಕೋ ಹುಷಾರಿಲ್ಲ ಕಣಮ್ಮ. ಹಂಗಾಗ್ಬಿಟ್ಟೈತೆ. ಏನು ಮಾಡೋದು ಏನೋ. ಹೋಗು ಋತಮ್ಮ, ಯಾವಾಗ ಬಂದಮ್ಮ? ಈಗ ಬಂದೆ ಕಣಪ್ಪ. ಅಮ್ಮಗೆ ಬೇರೆ ಹುಷಾರಿಲ್ಲ ಅಂತೇಳಿ ಮಾತಾಡ್ತಾ ಇದ್ದೆ. ಅಲ್ಲ ಕಣಪ್ಪ, ಮತ್ತೆ ಮನೆಗೆ ಕೊಟ್ಟಿರೋದ ಸುಮ್ಮನೆ ಅದನ್ನ ಇಸ್ಕೊಬಿಡಿ. ಗಾಡಿನ ಇಸ್ಕೊಂಡು ಸುಮ್ಮನೆ ಏನಕ್ಕೆ ಹೋಗಿ ಅಂಥವ್ರಿಗೆಲ್ಲ ಕೊಡ್ಸಕ್ಕೆ ಹೋದ್ರಪ್ಪ, ಬಂಡವಾಳ ಹಾಕ್ಬಿಟ್ಟು. ಈಗ ನೋಡಮ್ಮ ಈಗ ಯೋಚನೆ ಮಾಡ್ತೈತೆ. ನಾನು ಹೇಳ್ದೆ ಕೇಳಲಿಲ್ಲ ಕಣಮ್ಮ ನಿಮ್ಮ ಅಮ್ಮಯ್ಯ. ಕೊಡ್ಸಾನ ಅಂತೇಳಿ ನಾವು ಒಬ್ರಿಗೆ ತೋರಿಸ್ಕೊಂಬ ಕೊಡ್ಸಕ್ಕೆ ಹೋದ್ರೆ ನಮ್ಮ ದುಡ್ಡು ನಾವು ಕಳ್ಕೊಂತೀವಿ. ಈಗ ನಾವು ಸಂಗೀತನ ಮ್ಯಾಗ್ಲಿ ಸಿಟ್ಟಿಗೆ ಕೊಡ್ಸಕ್ಕೆ ಹೋದ್ವಮ್ಮ. ಇವಾಗ ಏನಾಯ್ತು? ಅವ್ನು ಕೆಲಸ ಮಾಡಲ್ಲ, ಏನಿಲ್ಲ ಕಣಮ್ಮ, ಬರೀ ಸುತ್ತರಿತಾನೆ, ದುಡ್ಡು ಕೊಡಲ್ಲ, ಏನಿಲ್ಲ. ಅತ್ಲಾಗ ಅದಕ್ಕೆ ಇವತ್ತು ಬೇಡ ಅಂತ ಹೇಳೋಣ ಅಂತ ಇದೀನಿ ಕೆಲ್ಸಕ್ಕೆ. ಬರೇ ಬೈಕ್ ಹಾಕ್ಯಂಡು ಬರೀ ಓಡಾಡೋದೇಯ. ಏನು ಕೆಲಸ ಮಾಡಲ್ಲ, ಏನಿಲ್ಲ. ಸುಮ್ಮನೆ ಅಂತನ್ನ ಏನು ಕೆಲಸ ಕರ್ಕೊಂಡು ಹೋಗೋದು ಒಂದೇ, ಬಿಡೋದು ಒಂದೇ. ಅವನೇನು ಯಾಕೆ ಕೆಲಸ ಮಾಡಲ್ಲ, ಏನಿಲ್ಲ, ಸುಮ್ಮನೆ ಅಂತಾರೆ. ಏನಕ್ಕೆಲ್ಲ ನಾವು ಇದು ಮಾಡ್ಕೊಂಬಕ್ಕೆ ಹೋಗ್ಬೇಕು ಅಂತಾರೆ, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಇಲ್ಲ ಕಣಪ್ಪ, ಸುಮ್ಮನೆ ಗಾಡಿ ವಾಪಸ್ ಇಸ್ಕ. ಬೇಡ ಅವನೇನು ಕೆಲಸಕ್ಕೆ, ಅವನ ಕೆಲಸದಿಂದ ತೆಗ್ದಾಕು. ಏನು ಬೇಡ ನನಗೆ ಇವಾಗ. ಹೋಗು. ಬರೇ ಹೇಳಪ್ಪ ಅದು ಇದು ಬರೀ ತಾಂಬರದೆ ಅವನ ಮನೆಗೆ. ಅವನಿಂದ ನಮ್ಗೇನು ಲಾಭ ಇಲ್ಲಪ್ಪ ಅಲ್ವೇ? ಅವನಿಂದ ನಮಗೆ ನಷ್ಟನೇ ಹೊರ್ತು ನಮ್ಗೆ ಅವನಿಂದ ಏನು ಲಾಭ ಇಲ್ಲ. ಬಿಡಪ್ಪ, ಏನಾರ ಕೆಲಸ ಮಾಡ್ತಾನೆ ಬಿಗಿಯಾಗಿ ಅಂಬಕ್ಕೆ ಏನು ಮಾಡಲ್ಲ. ಯಾತನ ತರೋಗಂತಂದ್ರೆ ನನಗೆ ಹೇಳ್ತಾನೆ, ಹೋಗ್ತೈತ್ರ ಕತಾಂಬ ಅಂತ ಹುಟ್ಟು ಸೋಂಬೇರಿ ನನ್ನ ಮಗ. ತೆಗಿ, ನಾವು ಹೋಗಿ ಅವನ ತನ್ನೆಲ್ಲಿ ಕೆಲಸ ಕರ್ಕೊಂಡು ಹೋಗಂಗೆ ಆಗ್ತೈತಿ. ಇವಾಗ ಬುತ್ತಿಯಲ್ಲ ನೀನು ಏಳು. ಯಾಕಂದ್ರೆ ನೀನೇ ತಾನೇ ಕೊಡಿಸ್ತಾಳು. ಅಯ್ಯೋ ನಮ್ಮ ಚೈತ್ರಕ್ಕ ಕೊಡಿಸ್ತು, ಈವಣ್ಣಯ್ಯ ಹಿಂಗೆ ಹೇಳುತ್ತೆ ಅಂತ ಹೇಳಿ ನನ್ನ ಮೇಲೆ ಬೇಜಾರು ಮಾಡ್ಕೊಂತಾನೆ. ಅದಕ್ಕೇನೆ ನೀನೇ ಹೇಳ್ಬಿಡು. ಇಲ್ಲ ಕಣಪ್ಪ, ನಾವು ಕೊಡೋಕ್ಕಾಗಲ್ಲ ಗಾಡಿನ. ನಿನ್ನ ಗಾಡಿ ಕೊಟ್ಬಿಟ್ಟು ಕೆಲಸ ಈಗಳಪ್ಪ, ನಮ್ಮ ಸಂಗೀತ ಬೇರೆ ಸೂಪರ್ ಮಾರ್ಕೆಟ್ ಮಾಡಿರೋದ್ರಿಂದ ನಮಗೆ ಅಷ್ಟಕ್ಕಷ್ಟೇ ವ್ಯಾಪಾರ ಡೌನ್ ಆಗ್ಬಿಟ್ಟೈತೆ ಅಂತ ಹೇಳ್ಬಿಡು. ಏನು ಮಾಡೋಣ ಮರುತಮ್ಮ, ಸಂಗೀತಮ್ಮ ಸೂಪರ್ ಮಾರ್ಕೆಟ್ ಮಾಡ್ಬಿಟ್ಟು ಹಿಂಗಾಗ್ಬಿಡ್ತು. ಯಾಕೆ ಹಿಂಗೆ ಮಾಡ್ತು ನಮ್ಮ ಸಂಗೀತ ಅತ್ತೆ? ಅಲ್ಲ, ಹೋಗಿ ಎಲ್ಲಾದ್ರೂ ಬೇರೆ ಕಡೆ ಮಾಡ್ಬೋದಾಗಿತ್ತಪ್ಪ. ನನಗೂ ಗೊತ್ತಾಯ್ತು ಕಣಪ್ಪ. ಈ ವಿಷಯ ಕೇಳ್ಬಿಟ್ಟು ನನಗೂ ತುಂಬ ಬೇಜಾರಾಗ್ಬಿಡ್ತು. ಬೇರೆ ಕಡೆ ಎಲ್ಲಾದ್ರೂ ಮಾಡ್ಬೋದಾಗಿತ್ತು. ಇವಾಗ ನೋಡು, ಅಮ್ಮಗೆ ಅದೇ ಒಂಥರ ಚಿಂತೆ ಆಗ್ಬಿಟ್ಟು ಹೆಂಗಾಗ್ಬಿಟ್ಟೈತೆ.
ಅಯ್ಯೋ ದೇವ್ರೇ ಎದ್ದ ಇಲ್ಲ ಬೆಳಗ್ಗೆಯಿಂದ ಹಂಗೆ ಮನಿಕೊಂಡಿದ್ದೀನಿ ಅಂತೈತೆ. ನಮ್ಮ ಅಡುಗೆನೂ ಮಾಡಿಲ್ಲ ಏನಿಲ್ಲ ಸುಮ್ಮನೆ ನಿಕ್ಕೆ ಬಿಟ್ಟೈತಿ ಏನು ಮಾಡೋಣ. ಏನ ಸುಮ್ಮನೆ ಹೋಗೋದೆ ಮಂಗ ಆಗ್ತೈತಿ. ಬಾಡಿಗೆ ಕಟ್ಟಕ್ಕೂ ಸಾಲ್ದು ಕಣಮ್ಮ. ಇವಾಗ 10,000 ರೂಮ್ ಬಾಡಿಗೆ. ಫಸ್ಟ್ ನಾನು ತಗೊಂಡಾಗ 2,000 ಇತ್ತು. 10,000 ಬಾಡಿಗೆ ಕಟ್ಬೇಕು ಇವಾಗ. 10-12,000ನೇ ಕೊಟ್ಬೇಕು ಅನ್ಸುತ್ತೆ ಇವಾಗೆಲ್ಲ ಬಾಡಿಗೆ. ಕರೆಂಟ್ ಚಾರ್ಜು ಸೇರಿ 12,000 ಬರುತ್ತೆ. ರೂಮ್ ಬಾಡಿಗೆನೇ, ಅದು ಅಂಗಡಿ ಬಾಡಿಗೆನೇ. ಅವೆಲ್ಲ ಮಳಿಗೆಗಳು ಮಾಡ್ಕೊಂಡಿರೋವು. ಅದೊಂದು 20-25,000 ಬರುತ್ತಮ್ಮ. ಒಟ್ಟಿನಲ್ಲಿ ಒಳ್ಳೆ ಏರಿಯಾ ಆಗಿರೋದ್ರಿಂದ ಬರೀ ಬಾಡಿಗೆನೆ 30,000 ಹಂಗೆ ಕೇಳ್ತಾರೆ. ಏನು ಮಾಡೋದು ಏನೋ. ಹೋಗ ಮತ್ತೆಗೆ 25,000 ಇನ್ನು 2 ರೂಮ್ ಮಾಡ್ಕೊಂಡಿದ್ದೀನ. ರೇಷನ್ ಗೋಡನ್ಗಳೆಲ್ಲ ಹಾಕಿ ಮಕ್ಕಂತ ಹೇಳಿ ಅದೆಲ್ಲ ಬಾಡಿಗೆ ಒಂದು 20-25,000 ಬಾಡಿಗೆದೆ ಬತ್ತೈತಿ. ಏನು ಮಾಡೋದು ಏನೋ. ನಾನು ಅವಾಗ ಸ್ವಂತ ಮಾಡ್ಕೋಬೋದಾಯ್ತವ. ಅಣ್ಣೆ ಓನರ್ ತಗೊಳ್ರಿ ಅಂತಂದ್ರು ನಾನು ತಾಚಾರ ಮಾಡಿದೆ. ತಗೊಂಬಕ್ಕವಾಗ ದುಡ್ಡು ಬೇರೆ ಇರಲಿಲ್ಲ. ಸುಮ್ಮನಾದೆ. ಈಗ ಇದನ್ನು ಕೊಡಲ್ಲ ಅಂತಾನೆ ಅವಣ್ಣೆ ಓನರ್. ಒಂದ್ಸತಿ ನಾನು ತಗೊಂಗೊಂದಿತ್ತು. ನಾನು ಕಿವಿಯಕ್ಕೆ ಹಾಕ್ಯಂಬ್ಲಿಲ್ಲ ಕಣಮ್ಮ. ಸ್ವಂತ ಬಾಡಿಗೆ ಮಳಿಗೆಗಳು ಮಾಡ್ಕೊಂಡಿದ್ರೆ ನಾನು ಸ್ವಂತ ರೂಮ್ಗಳನ್ನ, ಅಂಗಡಿ ರೂಮ್ಗಳು ಅಷ್ಟೊಂದು ವ್ಯಾಪಾರ ಆದರೂ ಆಗಲಿಲ್ಲ ಅಂದ್ರೆ ಕಾಣಿಸ್ತಿರ್ಲಿಲ್ಲ. ಯಾಕಂದ್ರೆ ಇವಾಗ ಬಾಡಿಗೆ ಕಟ್ಬೇಕಲ್ಲಮ್ಮ. ಅದಕ್ಕಾಗಿ ಇವಾಗ ಸಂಗೀತ ಸ್ವಂತ ಸೂಪರ್ ಮಾರ್ಕೆಟ್ ಸ್ಟಾರ್ಟ್ ಮಾಡಿರೋದ್ರಿಂದ ಸಂಗೀತನಿಗೆ ಏನು ಹೊಡ್ತಾ ಬೀಳಲ್ಲ. ಆದರೂ ಆಗದೆ ಇರ್ಬೋದು, ಆದರೂ ಹೇಳು ಹಂಗೆ ಮಾಡ್ತಾರೆ. ಏನು ಮಾಡೋದು ಏನೋ. ನಾನಂತೂ ಏನು ಮಾಡ್ಬೇಕು ಆಗ್ಬಿಟ್ಟೈತೆ ಕಣಮ್ಮ ರುತಮ್ಮ. ಹಿಂಗಾಗ್ಬಿಟ್ಟೈತಿ. ಅವನು ಬೇರೆ ದಂಡ್ಪಿಂಡ್ ಕೆಲ್ಸಕ್ಕೆ ಸೇರಿಸ್ಕೊಂಡಂಗಾಯ್ತು. ನಮ್ಮ ಗಾಡಿ ಇಸ್ಕೊಂಬದು ಒಳ್ಳೇದಲ್ಲೇನು ರುತಮ್ಮ? ಸುಮ್ಮನೆ ಗಾಡಿ ಇಸ್ಕೊಂತೀವಿ. ಇಸ್ಕೊಳ್ರಿ ಸುಮ್ಮನೆ. ಅಜ್ಜಿ ಬೈತೈತಿ ಹೇಳಿರಿ. ಅಜ್ಜಿಗಂತೂ ನಮ್ಮ ಮಾತು ಕೇಳೋದಿಲ್ಲ. ನಮ್ಮ ಮಾತು ಕೇಳ್ತಿಲ್ದಾರೆಲ್ಲ ಬರೀ ಹಿಂಗೆ ಹೋಗೋದೆ ಅಂತೈತಿ. ಅಮ್ಮ ಹೇಳ್ತು ಕಣಪ್ಪ, ಬೇಡ ಸುಮ್ಮನಿರು ಪಾಪ, ಸುಮ್ಮನಿರು. ಇವಳು ಮಾತು ಕೇಳ್ಬೇಡ, ಚೈತ್ರಮ್ಮನ ಮಾತು ಕೇಳ್ಬೇಡ ಅಂತ ನಮ್ಮಮ್ಮ ಹೇಳ್ತು. ನಾನು ಕೇಳಲಿಲ್ಲ ಕಣಮ್ಮ ರುತಮ್ಮ. ಕೊಡ್ಸತ್ಲ ಹೋಗ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ 1.5 ಲಕ್ಷ ಬಂಡವಾಳ ಹಾಕಿ ಗಾಡಿ ಕೊಡಿಸ್ದಂಗಾತು. ಹೋಗಿ ಅಂತಾನೆ ಕೆಲ್ಸಕ್ಕೆ ಕರ್ಕ ಬರೋದು. ಅವನ ಎಂತಾನೋ ಅಂತ ಎಲ್ಲರಿಗೂ ಗೊತ್ತೇ ಐತಿ. ಆ ಸ್ವಂತ ಸಂಗೀತಮ್ಮ ಅವ್ರ ಅಣ್ಣಯ್ಯ ಅವ್ರೇನೇ ಬೇಡ ಅಂತೇಳಿ ಅವ್ನ ಸವಾಸ ಬೇಡ, ಅವ್ನು ಬಿಡಲ್ಲ ಅವ್ನ ಬುದ್ಧಿನ ಅಂತೇಳಿ ಅವ್ರು ಬಿಟ್ಟವ್ರಿ. ಅಂಥದ್ರಾಗೆ ನೀನು ಕರ್ಕೊಂಬಂದು ಕೆಲಸ ಕೊಟ್ರೆ ಅವ್ನು ಮಾಡ್ದಂಗಿರ್ತಾನೆ. ಅವನಾಗಿ ಅವ್ನು ಕೇಳ್ಕೊಂಬಂದಿದ್ರಿಂದ ಒಂಥರ, ನೀನಾಗಿ ನೀನು ಕರೆದು ಕೊಟ್ರೆ ಹೆಂಗೆ ಮತ್ತೆ ಕರೆದು ತುಪ್ಪವಿದ್ರೆ ಅದೇನೋ ಮಾಡಿದ್ರು ಅಂತಾರಲ್ಲ, ಆಗ ಹಂಗಾಯ್ತು ನೋಡು. ಅದಕ್ಕೆ ಕಣಜ್ಜಿ ಇವಾಗ ಅಮ್ಮಯ್ಯ ಸುಮ್ಮನೆ ನಾನು ಬೈಕ್ ಇಸ್ಕೊಂಡು ಕೆಲ್ಸಕ್ಕೆ ಬೇಡ ಅಂತೀನಪ್ಪ ಅಂತ ಹೇಳ್ತಾ ಇದ್ದೀನಿ. ಅವ್ನು ನಿಕ್ಕೊಂಡ್ರೆ ಅಂಗಡಿನೇ ಗುಡ್ಸಿ ಗುಂದಾಂತರ ಮಾಡ್ತಾನೆ. ಬೇಡ ಅವ್ನು ಸವಾಸ ಅಂತೇಳಿ ನಾನು ಅವಾಗಲೇ ಹೇಳ್ದೆ. ನಿಮ್ಮ ಅಪ್ಪ ನಿಮ್ಮಮ್ಮ ನೀವು ಯಾರು ನಮ್ಮ ಮಾತು ಕೇಳಲ್ವ? ಈಗ ಹೇಳು, ಯಾರು ನಮ್ಮ ಮಾತು ಕೇಳಲ್ವ ಅವ್ರಿಗೆ ಯಾವತ್ತೂ ಹಿಂಗೆ ಆಗೋದು. ನಾನು ಹೇಳ್ದೆ ಬೇಡ್ಕಂಡು ಚೈತ್ರಮ್ಮ ಬೇಡ ಅವ್ನು ಸವಾಸನೇ ಬೇಡ, ನಾವು ಅಲ್ಲೇ ನೋಡ್ಕೊಂಡಿದ್ದೀವಿ ಅವನ್ನ ಅಂತ ಹೇಳಿ ನಾನು ಹೇಳ್ದೆ. ನಮ್ಮ ಶಾಂತಮ್ಮ ಹಂಗೆ ಅವ್ರು ನೋಡ್ಲಿ ಅಂತ ಇವಳು ಇದು ಮಾಡಕ್ಕೆ ಹೋದ್ರೆ ಹಿಂಗೆ ಮತ್ತಾಗೋದು. ಒಬ್ರು ಕಾಣಂಗೆ ಒಬ್ರಿಗೆ ನೋಡ್ಲಿ ಅಂತ ಒಬ್ರು ಮೆಚ್ಚಕ್ಕೆ ಹೋಗ್ಬಾರ್ದು ಯಾವತ್ತೂ. ನಮ್ಗೆ ಅನುಕೂಲ, ನಮ್ಗೆ ಹೆಂಗಾಗುತ್ತೋ ನಮಗೆ ತಕ್ಕಂಗೆ ನಾವು ಇರಬೇಕೇ ಹೊರ್ತನು ಒಬ್ರು ಮೆಚ್ಚಕ್ಕಂತೂ ಸಾಧ್ಯ ಇಲ್ಲ. ನೀನಿವಾಗ ಗಾಡಿ ಕೊಡಿಸಿ ನೀನ್ಗೆ ಅವನು ಕೆಲಸ ಕೊಟ್ಟು ಅವನ್ನೆಲ್ಲ ನಿನ್ನ ಅಂಗಡಿಗಳದೆಲ್ಲ ತಗೊಂಬಂದ್ರೆ ಯಾರಿ ಲಾಸು? ನೀನಿ ಲಾಸು. ಇವತ್ತು ಸಂಗೀತಂಗೆ ಏನಾದರೂ ಲಾಸ್ ಆಯ್ತಾ? ಶಾಂತಮ್ಮ ನೋಡಿ ಏನಾದರೂ ಉರ್ಕೊಂತಾಳೆ ಅಂತೇಳಿ ಉರ್ಕೊಂಡು ಸಿಟ್ಟು ಮಾಡ್ಕೊಂತಾಳೆ ಅಂತೇಳಿ ಶಾಂತಮ್ಮಗೆ ತೋರಿಸ್ಕೊಂಡಿದ್ಕೆ ನಾನು ಶಾಂತಮ್ಮನ ಲಾಸ್ ಆತ? ಇಲ್ಲ. ಲಾಸ್ ಆಗಿದ್ದ್ಯಾರು? ಯಾರ್ದು? ದುಡ್ಡು ಹೋಗಿದ್ದ್ಯಾರ್ದು? ಅದಕ್ಕೆ ಮತ್ತೆ ಯಾವಾಗಲೂ ಒಬ್ರಿಗೆ ತೋರ್ಸಕ್ಕಾಗಿ ನಾವು ಯಾವತ್ತೂ ಏನು ಮಾಡಕ್ಕೆ ಹೋಗ್ಬಾರ್ದು. ನಮ್ಮ ಅನುಕೂಲ, ನಮ್ಮ ಅಗತ್ಯಕ್ಕೆ ತಕ್ಕಂಗೆನೆ ಯಾವತ್ತೂ ಕೆಲಸಗಳಾಗಲಿ ಏನೇ ಆಗಲಿ ಮಾಡಬೇಕಾಗುತ್ತೆ. ನಮ್ಮ ಅನುಕೂಲ ಅಗತ್ಯ. ನಮ್ಗೆ ಅನುಕೂಲ ನೋಡಬೇಕು. ನಮ್ಗೆ ಇದಾಗುತ್ತಾ ಇಲ್ವಾ, ನಮ್ಗೆ ಇದರಿಂದ ಏನು ಉಪಯೋಗ ಅನಾನುಕೂಲ ಎಲ್ಲ ನೋಡಬೇಕು. ಅನುಕೂಲ ಐತೆ, ಏನು ಅನುಕೂಲ ಆಗುತ್ತೆ, ಏನು ಅನಾನುಕೂಲ ಆಗುತ್ತೆ ಎಲ್ಲ ಪ್ರತಿಯೊಂದು ಲೆಕ್ಕ ಹಾಕ್ಕೊಂಡು ಏನೋ ಮಾಡಿದ್ರೆ ಮಾತ್ರ ಆಗುತ್ತೆ. ಇಲ್ಲ ಅಂದರೆ ಹಿಂಗೆ ಒಬ್ರನ್ನ ಯಾರಿಗೋ ತೋರ್ಸಕ್ಕೆ ಒಬ್ರು ಯಾರನ್ನೋ ಮೆಚ್ಚಕ್ಕೆ ಇದು ಮಾಡಕ್ಕೆ ಹೋದ್ರೆ ಹಿಂಗೆ ಚೈತ್ರಮ್ಮ ಆಗೋದು. ನೋಡಿ ಇವತ್ತು ನೀವೆಂಥದ್ದು ಮಾಡ್ಕೊಂಡ್ರಿ. ಮತ್ತ ಇವಾಗ ಏನು ಆಗೋದು ಆಗ್ಬಿಟ್ಟೈತೆ. ಇನ್ನು ಮಾತಾಡಿಸ್ಕೊಂತಾರೆ. ಲವ ಕುಶಾರ್ ಮನೆ ಹತ್ರ ಹೋಗಿದ್ದೆ ಕಣಮ್ಮ. ಅವ್ರು ಇದ್ದಿದ್ರೆ ಇಷ್ಟೆಲ್ಲ ಇದಾಗ್ತಿರ್ಲಿಲ್ಲ. ಮತ್ತ ಅವ್ರ ಮನೆಯಾಗ ಇಲ್ಲೋದಕ್ಕೆ ನಮ್ಗೆ ಇಲ್ಲೋದು ಇದಾಗ್ತಾಗೆ ಯಾರು ಮಾಡಿ ಕರಿಲ್ಲ ಏನಿಲ್ಲ. ಹೋಗು ಅಮ್ಮಯ್ಯನ ಹೋಗ ಅಲ್ಲೇ ಐತೆ. ಏನೋ ಅಮ್ಮಯ್ಯನು ಕರೆದ್ರು ಬೋರಲ್ಲ ಅಂತೈತಿ. ನಾನು ಅಲ್ಲೋ ಹುಡುಗರು ನೋಡ್ಕೊಂಡು ಅಲ್ಲೇ ಇರ್ತೀನಪ್ಪ. ಬೋರಕ್ಕಂತೂ ಆಗಲ್ಲ. ನಾನು ಇರೋದು ಹೇಳ್ತೀನಿ. ಕಿಲ್ಲ ಕಣಮ್ಮ. ಚೈತ್ರಿಗೆ ಬೆಳಗ್ಗೆಯಿಂದನೂ ಬೆಳಗ್ಗೆ ಅಡುಗೆನೇ ಮಾಡಿಲ್ಲ. ಹೋಟ್ಲಾಗ ಇಡ್ಲಿ ತಂದು ತಿಂದಿದ್ದೀವಿ. ಎದಳಕ್ಕಾಗ್ತಿಲ್ಲ ಯಾಕೆ ಸುಸ್ತು ಅಂತ. ಅವನು ಕೆಲ್ಸಕ್ಕೆ ಬೇಡ ಅಂತಂದು ಬೈಕ್ ವಾಪಸ್ ಇಸ್ಕೊಂತಿನ್ಬಿಟ್ಟು ಚೈತ್ರ. ಅದನ್ನೇ ಚಿಂತೆ ಮಾಡಬೇಡ ನೀನು. ಬೈಕು ಅಂತೇಳಿ ಹೆಂಗು ನಮ್ಮ ನಾಳೆ ಬೈಕ್ ಆಗೈತೆ ಅತ್ಲಾಗೆ ನಮಗೆ ಇರುತ್ತತ್ತಾಗೆ. ಹೆಸ್ರಿಗೈತಲ್ಲ ಅವನ ಹೆಸ್ರಿಗೆ ಕೊಡ್ಸಿದೀವಲ್ಲ. ನಾನೆಂತ ದಡ್ಡ ಮುಂಡೆ ಪೆದ್ ಮುಂಡೆ. ಹೋಗಿ ಅವಳೆ ಅವನ ಹೆಸ್ರಿಗೆ ಕೊಡಿಸ್ಬಿಟ್ಟೆ. ಹೋಗು. ಇವಾಗ ನಿನ್ನ ಹೆಸ್ರಿಗೆ ಮಾಡಿಸ್ಕೋಬೇಕಲ್ಲ. ಹೆಸ್ರಿಗೆ ಮಾಡಿಸ್ಕೊಂಬಂದ್ಬಿಡು. ಅದೆಲ್ಲ ಮಾತಾಡಿ ಅವ್ನಿಗೆ ಹೇಳ್ಬಿಟ್ಟು ಮಾಡಿಸ್ಕೊಂಡ್ರೆ ಆಯ್ತು. ಏನು ಅವನೇನು ಬಂಡವಾಳ ಹಾಕಿಲ್ವಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನಿಜವಾಗ್ಲೂ ಹಿರಿಯರ ಮಾತಾ ಎಲ್ಲ ಅನುಭವಿಸಿದ್ದಾದ್ಮೇಲೆ ಹಿಂಗೆಲ್ಲ ಆದ್ಮೇಲೆ ಹಿರಿಯರ ಮಾತು ಕೇಳಬೇಕು ಅನ್ಸುತ್ತೆ. ನಾನು ಮತ್ತೆ ಕೇಳಿದ್ರೆ ಹಂಗಾಗ್ತಿರ್ಲಿಲ್ಲ. ಮತ್ತೆ ಹೇಳ್ತು ಬೇಡ ಅವನು ಉಳೇನಲ್ಲ
ಅವ್ನು ಸವಾಸ ಯಾತಕ್ ಮಾಡ್ತೀರಾ ಬೇಡ ಸುಮ್ಮನೆ ಏನೋ ಕೈಯಲ್ಲಿ ದುಡ್ಡು ಅದಾವ ಅಂತ ಹಿಂಗೆಲ್ಲ ಮಾಡ್ಕೊಂತೀರಾ ಅವ್ನಿಗೆ ಗಾಡಿ ಕೊಡಿಸ್ತೀರಾ ಅಂತ ಅಂತು. ನಾವೊಬ್ರು ಮೆಸ್ಸಕ್ಕಾಗಿ ಒಬ್ರು ತೋರ್ಸಕ್ಕಾಗಿ ಹೋದ್ರೆ ನೋಡ್ರಿ ಇವತ್ತು ನಮ್ಮದೇ ಲಾಸ್ ಆಗಿದ್ದು, ನಮಗೆ ಇವತ್ತು ಚಿಂತೆ ಆಗಿದ್ದು. ಇವತ್ತು ನಮ್ಮ ಶಾಂತತೆ ಆಗಲಿ ನಮ್ಮ ಸಂಗೀತ ಆಗಲಿ ಅವ್ರು ಆರಾಮಾಗಿದ್ದಾರೆ. ನಾವೇನು ಮಾಡೋಕ್ಕೋಗಿ ಏನಾಯಿತು ಅನ್ನಂಗೆ ಆಗ್ಬಿಡ್ತು ಇವತ್ತು. ನೋಡ್ತಾ ಇರಿ ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.